ನಾನು ಇದನ್ನು ಹಾಡು ಕೇಳಿ ಇನ್ಸ್ಪೈರ್ ಮಾಡಿಕೊಂಡು ಕ್ಲಾಸಿಕಲ್ ಮ್ಯೂಸಿಕ್ ಕಲಿಬೇಕಂತ ಹೇಳಿ ಈ ಹಾಡುಗಳೆಲ್ಲ ನಮಗೆ ಪ್ರೇರಣೆ ಆಗಿದೆ. ಅದು ಏನು ಯಾವ ಥರ ರಾಗ ಸಂಯೋಜನೆ ಹಾಕ್ತಾರೆ ನನಗೆ ಆಶ್ಚರ್ಯ ಆಗಿಬಿಡುತ್ತೆ. ಏನು ಹೇಗೆ ಹೊಸ ಹೊಸ ಥರ ಟ್ಯೂನ್ಸ್ ತರ್ತಾರೆ. ನೀವು ನೋಡಿ ವಿಶೇಷವಾಗಿ ನಾನು ರಾಜ್ಕುಮಾರ್ ಅಭಿಮಾನಿ ತುಂಬ. ಅದರಲ್ಲಿ ಅಂದರೆ ರಾಜ್ಕುಮಾರ್ ಅಭಿಮಾನಿ ಯಾರು ಇಲ್ಲ ಅಂತ ಹೇಳಬೇಕು, ಆ ಥರ ಇದೆ. ಅವರ ಪರ್ಸನಾಲಿಟಿನೇ ಆ ಥರ, ಅವರ ಕಲೆನೇ ಆ ಥರ. ಒಮ್ಮೆ ಧರಣಿಗೆ ನಮಿಸಿ ಒಳಗೆ ನೀನು ನಡೆ. 28ನೇ ಶಾಖೆಯನ್ನ ಓಪನ್ ಮಾಡಿದ್ದಾರೆ ಪಾಕಶಾಲಾ. ಇವತ್ತು ರುಚಿ ಬೇಕಾ ಪಾಕಶಾಲೆಗೆ ಬನ್ನಿ ಈಗ. ಶುಚಿ ರುಚಿ ಅಡುಗೆ, ಬಿಸಿ ಬಿಸಿ ಅಡುಗೆ. ಪಾಕಶಾಲಾ ಇಸ್ ದ ಬೆಸ್ಟ್ ಇನ್ ಟೌನ್. ಮನೆಯೂಟ ತರ ರುಚಿ ಬೇಕಾ ಪಾಕಶಾಲೆಗೆ ಬನ್ನಿ ಈಗ. ಶುಚಿ ರುಚಿ ಅಡುಗೆ, ಬಿಸಿ ಬಿಸಿ ಅಡುಗೆ. ಪಾಕಶಾಲಾ ಇಸ್ ದ ಬೆಸ್ಟ್ ಇನ್ ಟೌನ್. ಪಾಕಶಾಲಾ ಶುಚಿ ರುಚಿ ಅನುಭವಕ್ಕಾಗಿ. ಕಲಾಭೂಮಿಯ ನೆಚ್ಚಿನ ದಂಪತಿಗಳು ಸೀತಾರಾಮ್ ಶಾಸ್ತ್ರಿ ಹಾಗೂ ಹರಿಣಿಯವರ ದನಿಯಲ್ಲಿ ಮೂಡಿ ಬರಲಿದೆ ಅರಳುತ್ತಿದೆ ಮೋಹ. ಚಿತ್ರ ನಾನೊಬ್ಬ ಕಳ್ಳ. ಸಾಹಿತ್ಯ ಚಿ ಉದಯಶಂಕರ್. ಸಂಗೀತ ರಾಜನಾಗೇಂದ್ರ. ಮೂಲ ಗಾಯಕರು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ. ನಮ್ಮೆಲ್ಲರ ಪ್ರೀತಿಯ ಸ್ವಾಗತ ಸೀತಾರಾಮ್ ಶಾಸ್ತ್ರಿ ಹಾಗೂ ಹರಿಣಿ ಅವರಿಗೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸೀತಾರಾಮ್ ಅಂತ. ನಾನು ಬನ್ನೇರ್ಘಟ್ಟ ರಸ್ತೆಯಿಂದ ಬಂದಿದ್ದೀನಿ. ಎಲ್ಲರಿಗೂ ಶುಭ ಸಂಜೆ. ನನ್ನ ಹೆಸರು ಹರಿಣಿ ಸೀತಾರಾಮ್. ನಾವು ಬನ್ನೇರ್ಘಟ್ಟ ರಸ್ತೆಯಿಂದ ಬಂದಿದ್ದೀನಿ. ಅರಳುತ್ತಿದೆ ಮೋಹ ಹೃದಯದಲ್ಲಿ ದಾಹ ಹಿಂದೇಕೆ ಹೀಗೇಕೆ ಈ ರೀತಿ ನನಗೇಕೆ. ಒಲವಿನ ಕರೆ ವಿರಹದ ಸೆರೆ ಸೇರಿ ನಮಗಾಗಿ ತಂದಂತ ಹೊಸ ಕಾಣಿಕೆ. ಅರಳುತ್ತಿದೆ ಮೋಹ ಹೃದಯದಲ್ಲಿ ದಾಹ ಹಿಂದೇಕೆ ಹೀಗೇಕೆ ಈ ರೀತಿ ನನಗೇಕೆ. ಮೊಗವು ಈ ನಿನ್ನ ನಗುವು ಬಯಕೆಯ ತುಂಬುತ್ತ ಕುಣಿಸಿದೆ. ಈ ನಿನ್ನ ಪ್ರೇಮ ಸೆಳೆದು ನನ್ನನು ಸನಿಹ ಕರೆಯಲು ನಾ ಬಂದೆ. ಈ ನಿನ್ನ ಮನಸ್ಸು ಈ ನಿನ್ನ ಸೊಗಸು ಹೊಸ ಹೊಸ ಕನಸನ್ನು ತರುತ್ತಿದೆ. ಎಂದೆಂದು ಹೀಗೆ ಸೇರಿ ಬಾಳುವ ಆಸೆ ಮನದಲ್ಲಿ ನೀ ತಂದೆ. ಆಸೆ ಮನದಲ್ಲಿ ನೀ ತಂದೆ. ಅರಳುತ್ತಿದೆ ಮೋಹ ಹೃದಯದಲ್ಲಿ ದಾಹ ಹಿಂದೇಕೆ ಹೀಗೇಕೆ ಈ ರೀತಿ ನನಗೇಕೆ. ಒಲವಿನ ಕರೆ ವಿರಹದ ಸೆರೆ ಸೇರಿ ನಮಗಾಗಿ ತಂದಂತ ಹೊಸ ಕಾಣಿಕೆ. ಅರಳುತ್ತಿದೆ ಮೋಹ ಹೃದಯದಲ್ಲಿ ದಾಹ ಹಿಂದೇಕೆ ಹೀಗೇಕೆ ಈ ರೀತಿ ನನಗೇಕೆ.
ಜೀವ ನಿನ್ನಲ್ಲೇ ಜೀವ ಜೀವದ ಜೀವವು ಬೆರೆತಿದೆ ನಿನ್ನಿಂದ ನಾನು ಬೇರೆಯಾದರೆ ಜೀವ ಉಳಿಯದು ನನ್ನಲ್ಲಿ ಜೀವ ಉಳಿಯದು ನನ್ನಲ್ಲಿ ಅರಳುತ್ತಿದೆ ಮೋಹ ಹೃದಯದಲ್ಲಿ ದಾಹ ಎಂದೇಕೆ ಹೀಗೇಕೆ ಈ ರೀತಿ ನನಗೇಕೆ ಒಲವಿನ ಕರೆ ವಿರಹದ ಸೆರೆ ಸೇರಿ ನಮಗಾಗಿ ತಂದಂತ ಹೊಸ ಕಾಣಿಕೆ ಅರಳುತ್ತಿದೆ ಮೋಹ ಹೃದಯದ ನಿದಾಲರರ ಆಹಾ ಧನ್ಯವಾದಗಳು. ಸೀತಾರಾಮ್ ಶಾಸ್ತ್ರಿ ಹಾಗೂ ಹರಿಣಿ ಅವರದ್ದು ಯಾವಾಗಲೂ ಫ್ಯಾಮಿಲಿ ಪ್ಯಾಕ್ ಪವರ್ ಪ್ಯಾಕ್ ಪರ್ಫಾರ್ಮೆನ್ಸ್ ಅಂತ ಹೇಳ್ತೀವಿ. ಎಂದಿನಂತೆ ಅವರ ಎಲ್ಲ ಕುಟುಂಬದ ಎಲ್ಲ ಸದಸ್ಯರು ಕೂಡ ಕಲಾಭೂಮಿ ವೇದಿಕೆಯಲ್ಲಿ ಹಾಡ್ತಾರೆ. ಅದು ನಿಜಕ್ಕೂ ಹೆಮ್ಮೆಯ ವಿಷಯ. ಈ ದಿನ ಕೂಡ ಅವ್ರ ಮಗಳು ಹಾಡಿದಾಳೆ, ಅವರು ಹಾಡಿದ್ದಾರೆ, ಅವ್ರ ಮನೆಯವರು ಹಾಡಿದ್ದಾರೆ, ವೀಣೆ ನುಡಿಸಿದ್ದಾರೆ, ಹಾಗೆ ಪಾಂಡವನ ವೇಷ ಧರಿಸಿ ಇಲ್ಲಿ ಅಭಿನಯ ಕೂಡ ಮಾಡಿದ್ದಾರೆ. ಸೀತಾರಾಮ್ ಅವರು ಜಮಾಯಿಸ್ಬಿಟ್ಟಿದ್ದಾರೆ ಫುಲ್ಲು. ಮತ್ತೆ ಮತ್ತೊಮ್ಮೆ ಅವರಿಗೆ ಪ್ರೀತಿಯ ಚಪ್ಪಾಳೆಯ ಧನ್ಯವಾದಗಳು. 28ನೇ ಶಾಖೆಯನ್ನ ಓಪನ್ ಮಾಡಿದ್ದಾರೆ ಪಾಕಶಾಲಾ ಇವತ್ತು. ರುಚಿ ಬೇಕಾ ಪಾಕಶಾಲೆಗೆ ಬನ್ನಿ ಈಗ. ಶುಚಿ ರುಚಿ ಅಡುಗೆ ಬಿಸಿ ಬಿಸಿ ಅಡುಗೆ ಪಾಕಶಾಲಾ ಇಸ್ ದ ಬೆಸ್ಟ್ ಇನ್ ಟೌನ್. ಮನೆಯೂಟ ತರ ರುಚಿ ಬೇಕಾ ಪಾಕಶಾಲೆಗೆ ಬನ್ನಿ ಈಗ. ಶುಚಿ ರುಚಿ ಅಡುಗೆ ಬಿಸಿ ಬಿಸಿ ಅಡುಗೆ ಪಾಕಶಾಲಾ ಇಸ್ ದ ಬೆಸ್ಟ್ ಇನ್ ಟೌನ್. ಪಾಕಶಾಲಾ ಶುಚಿ ರುಚಿ ಅನುಭವಕ್ಕಾಗಿ.